ಮೊದಲಿಗೆ ಸಂಗೀತ, ನನ್ನ ಮಗ ರೆಬಲ್ ಸ್ಟಾರ್ ಅಂಬರೀಷ್ ತರ ಮಾತಾಡಬೇಕು, ನನ್ನ ಸೊಸೆ ಸಂಪತ್ತಿಗೆ ಸವಾಲ್ ಮಂಜುಳಾ ತರ ಆಕ್ಟ್ ಮಾಡಬೇಕು, ಇಷ್ಟೇ. ಆಗ ಸತ್ಯಣ್ಣ, ಅದ್ಭುತ, ವೇದಿಕೆಗೆ ತಾವು ಬರಬೇಕು. ಆಗ ಅಜಿತ್, ಏನೇ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಆಗ ಭೂಮಿ, ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ದರ್ವೇಸಿ, ಹಳೆ ದರ್ವೇಸಿ, ಹೆಂಗೋ ಇದೆ ಮೈಗೆ, ಚಳಿಗೆ ಜುಮ್ ಜುಮ್ ಅಂತ ಐತೆ. ನಮ್ಮ ತಾತ ಹೇಳ್ತಾ ಇದ್ದ, ಮಳೆಗಾಲದಲ್ಲಿ ಕೊಡೆ ಜೊತೆಗಿರಬೇಕು, ಚಳಿಗಾಲದಲ್ಲಿ ನಿನ್ನಂತ ಹೆಂಡತಿ ಜೊತೆಗಿರಬೇಕು ಅಂತ. ಬಾ ತಾಳಿ ಕಟ್ತೀನಿ, ಎತ್ತಾಕೊಂಡು ಹೋಯ್ತಾ ಇರೋದೆ. ಏನೋ ನಿನ್ನ ಕೈಗೆ ಕರಿನಾಗರಾವ್ ಕಡಿಯ, ನೀನು ಚಾಪೆ ಸುತ್ಕೊಂಡೋಗ, ನಿನಗೆ ಬರಬಾರ್ದು ರೋಗ ಬರ, ನನಗೆ ತಾಳಿ ಕಟ್ತೀನಿ ಅಂತೀಯೇನೋ? ಅಷ್ಟೊಂದು ಧೈರ್ಯನೇನೋ ತಾಳಿ ಕಟ್ಟೋದಕ್ಕೆ? ಧೈರ್ಯ ಯಾಕೆ ಬೇಕು ಅಮ್ಮಣ್ಣಿ? ಚೋಟುದ್ದ ಅರಿಶಿಣದ ದಾರ ಇದ್ರೆ ಸಾಕು. ನಾನು ಯಾರು ಗೊತ್ತೇನೋ, ನಮ್ಮಪ್ಪ ಯಾರು ಗೊತ್ತೇನೋ? ಒಂದೇ ಒಂದು ಕೂಗು ಹಾಕಿದ್ರೆ ಬಂದು ನಿನ್ನ ಚರ್ಮ ಸುಲಿದು ಬಿಡ್ತಾರೆ. ದರ್ವೇಸಿ, ಹಳೆ ದರ್ವೇಶಿ, ಚರ್ಮ ಸುಲಿದು ಬಿಡ್ತಾನೆ. ನಾನು ಇಲ್ಲಿ ಕಡಲೆಪುರಿ ತಿನ್ಕೊಂಡು ಕೂತಿರ್ತೀನಿ ಅನ್ಕೊಂಡಿದ್ದೀಯೇನೆ? ಬರಲಿ, ಅವನಿಗೂ ಸೇರಿಸಿ ಕಟ್ತೀನಿ ತಾಳಿನ. ಬಿಕ್ನಾಸಿ, ಹೋಗು, ಈ ಅಜಿತನ ಬಲೆಗೆ ಬೀಳದೇ ಇರೋ ಹುಡುಗಿನೇ ಇಲ್ಲ. ಆಗ ಸತ್ಯಣ್ಣ, ಅಜಿತ್, ಭೂಮಿ, ಅದ್ಭುತ ಅಭಿನಯ. ಈಗ ನಿಮ್ಮ ಸರ್ದಿ, ತಾವು ತಿರುಗಿಸಿ. ಭಾಗ್ಯಮ್ಮ, ಆಟದ ಶೀಶೆ ಭಾಗ್ಯಮ್ಮ ಅವರ ಹತ್ತಿರ ತಿರುಗಿದೆ. ಹಾಗಾಗಿ ಇವರಿಗೆ ನಾವು ಪ್ರಶ್ನೆಯನ್ನು ಕೇಳಬೇಕು ಅಥವಾ ಧೈರ್ಯನ ಪ್ರದರ್ಶನ ಮಾಡು ಅಂತ ಅನ್ಬೇಕು. ಭಾಗ್ಯಮ್ಮ, ಈಗ ಎಲ್ಲ ಗೊತ್ತಾಯ್ತಲ್ಲ, ಯಥಾ ಪ್ರಕಾರ ನಿಮ್ಮ ವಿಷಯದಲ್ಲಿ ಹಾಗೆ ಸಾಗುತ್ತೆ. ಈಗ ಹೇಳಿ, ಟ್ರೂತ್ ಆರ್ ಡೇರ್ ಅಂದ್ರೆ ಸತ್ಯನೋ ಧೈರ್ಯನೋ? ಆಗ ಭಾಗ್ಯಮ್ಮ, ಟ್ರೂತ್ ಅಂದ್ರೆ ಸತ್ಯ. ಸರಿ, ಹಾಗಿದ್ದರೆ ಎಲ್ಲರ ಪರವಾಗಿ ನಾನೇ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು. ನಿಮ್ಮ ಮಗಳ ವಿಷಯದಲ್ಲಿ ಮತ್ತು ನಿಮ್ಮ ಸುಂದರ ಅಳಿಯನ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಆಗ ಭಾಗ್ಯಮ್ಮ, ಅವರೇನು ಶಿವ ಪಾರ್ವತಿ ಇದ್ದ ಹಾಗೆ ಇದ್ದಾರೆ. ಅಂದ್ರೆ ಈಗ ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ ಅನ್ನೋ ತರ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ತುಂಬಾ ಅನ್ಯೋನ್ಯವಾಗಿ ಇದ್ದಾರೆ ಅನ್ಸುತ್ತೆ. ಆಗ ಸತ್ಯಣ್ಣ, ಅದ್ಭುತ, ಶಿವನೂ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ, ಅಂತ ಅದ್ಭುತ ವಿಚಾರ. ಈಗ ನೀವು ನಿಮ್ಮ ಅಳಿಯ ಮತ್ತೆ ಮಗಳಿಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ? ನಿರೀಕ್ಷೆ ಅಂದ್ರೆ ಇನ್ನೇನು, ಇಡೀ ಕುಟುಂಬನೇ ನಿರೀಕ್ಷೆ ಮಾಡೋ ಹಾಗೆ ಒಂದು ಮುದ್ದಾದ ಮಗು. ಅಲ್ಲ, ಇವರು ಎಲ್ಲ ಹೇಳ್ಬೋದು, ಕೆಲಸ, ಸಂಪಾದನೆ, ಅದು ಇದು ಅಂತ ಹೇಳಿ, ಎರಡೂ ಮುಖ್ಯನೇ. ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಕುಟುಂಬ ಅಲ್ವಾ? ಈಗಿನ ಕಾಲದ ಹುಡುಗ ಹುಡುಗಿಯರನ್ನೆಲ್ಲ ಕೇಳಿದ್ರೆ ಮಗು ಅಂತ ಅಂದ್ರೆ ಸಾಕು, ಇಲ್ಲ ನಮಗೆ ಬೇರೆ ಏನೋ ಪ್ಲಾನ್ ಇದೆ, ಟೂರ್ಗೆ ಹೋಗ್ಬೇಕು, ನಾವು ಎಂಜಾಯ್ ಮಾಡಬೇಕು, ನಮಗೆ ಅದು ಏನೋ ಕೆಲಸ ಇದೇನೋ ಕೆಲಸ ಅಂತ ಇರ್ತಾರೆ. ಹಾಗಂತ ನಾವು ಮಗು ಮಾಡ್ಕೊಳ್ದೇನೆ ದೂಡಿ ಬಿಟ್ರೆ ಹೇಗೆ? ಹೌದು ಅಲ್ಲ, ಅವರು ಒಂದು ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಿ. ಈಗ ನೋಡಿ, ಇವತ್ತು ಇಲ್ಲ ಅಂತ ಅಂದ್ರೆ ಇನ್ಯಾವತ್ತೋ ಮಗು ಬೇಕು ಅಂತ ಅಂದ್ರೆ ವಯಸ್ಸು ಇರಲ್ಲ, ಶಕ್ತಿನೂ ಇರಲ್ಲ. ಒಂದು ಮಗು ಆಗಲಿ, ಕುಟುಂಬ ಮಗು ಜೊತೆ ಆಟ ಆಡ್ಕೊಂಡು ಚೆನ್ನಾಗಿ ಇರುತ್ತೆ, ಅದೇ ನನ್ನ ಆಸೆ. ಆಗ ಸತ್ಯಣ್ಣ, ನಿಜವಾಗ ಭಾಗ್ಯಮ್ಮ ಅವರು ತೆರೆದ ಮನಸ್ಸಿನಿಂದ ಬಹಳ ಸತ್ಯವಾಗಿ, ಭಾವುಕವಾಗಿ ಹೇಳಿದ್ದಾರೆ. ಹಾಗಾಗಿ ಇದು ನಿಮಗೆ ಅನ್ವಯಿಸುತ್ತೆ, ನೀವು ಇದನ್ನ ಪಾಲಿಸ್ತೀರಿ ಅಂತ ನಂಬಿದೀವಿ. ಆಗ ಭೂಮಿ, ಅಲ್ಲ, ನಾವು ಎಲ್ಲ ಖುಷಿಯಾಗಿ ಸಂತೋಷದಿಂದ ಕಾಲ ಕಳೀತಾ ಇದ್ದೀವಿ. ನಾವು ಯಾರು ಶಾರದಮ್ಮನ ಕಡೆ ಗಮನನೇ ಹರಿಸ್ತಾ ಇಲ್ಲ. ಪಾಪ ಅವರಿಗೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವರ ಪಾಡಿಗೆ ಅವರು ಒಳ್ಳೆ ಮಗುವಿನ ತರ ಕೂತಿದ್ದಾರೆ. ಸತ್ಯನ, ನನಗೊಂದು ಸಹಾಯ ಮಾಡ್ತೀರಾ? ನೋಡಿ, ಶಾರದಮ್ಮನಿಗೆ ಅರ್ಥ ಆಗೋ ರೀತಿಯಲ್ಲಿ ಯಾವುದಾದ್ರೂ ಆಟ ಇದ್ರೆ ತಿಳಿಸ್ತೀರಾ? ಆಗ ಅವರು ನಮ್ಮ ಒಟ್ಟಿಗೆ ಸೇರ್ಕೊಂಡು ನಮ್ಮ ತರಾನೇ ಖುಷಿಯಾಗಿ ಕಾಲ ಕಳಿಬಹುದು ಅಲ್ವಾ? ಆಗ ಅಜಿತ್, ಎಕ್ಸಾಕ್ಟ್ಲಿ ಭೂಮಿ, ಆ್ಯಕ್ಚುಲಿ ಮಾವ, ಅಮ್ಮ, ಶಾರದಾ ಅತ್ತೆ ಅವರು ಚೆನ್ನಾಗಿದ್ದ ಕಾಲದಲ್ಲಿ ಅವರು ತುಂಬ ಇನ್ವಾಲ್ವ್ ಆಗ್ತಾ ಇದ್ದಿದ್ದು ವಿಚಾರ ಏನು ಅಂತ ನಿಮಗೆ ಗೊತ್ತಾ? ಅದನ್ನೇ ಅವರ ಕೈಯಲ್ಲಿ ಮಾಡಿಸಿದ್ರೆ ಹಳೆ ನೆನಪುಗಳೆಲ್ಲ ವಾಪಸ್ ಬರಬಹುದು ಅನಿಸುತ್ತೆ. ವಾಟ್ ಯು ಸೇ ನಚ್ಚಿ? ಎಸ್, ಐ ಥಿಂಕ್ ಮೆಮೊರಿ ಕಿಕ್ ಸ್ಟಾರ್ಟ್ ಆಗೋ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ ಮಾವ. ಆಗ ಶ್ರವಣ್, ಶಾರದನಿಗೆ ಮೊದಲಿಂದಾನು ಸಂಗೀತ ಅಂದರೆ ತುಂಬ ಇಷ್ಟ, ಅದರಲ್ಲೂ ಅಂತ್ಯಾಕ್ಷರಿ ಅಂದರೆ ತುಂಬ ಖುಷಿಯಿಂದ ಹಾಡೋಳು. ಬಟ್ ಅದು ಅವಳು ಚೆನ್ನಾಗಿದ್ದಾಗ. ಆಗ ರಾಮ್, ಅದನ್ನೇ ಟ್ರೈ ಮಾಡಬಹುದು. ಆಗ ಸಂಗೀತ, ಅದೇನೋ ಸರಿ ರೀ, ಆದರೆ ಶಾರದಾಗೆ ಆಟನ ಅರ್ಥ ಮಾಡಿಸೋದು ಹೇಗೆ? ಆಗ ಭೂಮಿ, ಅತ್ತೆ, ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವಾಗ ಒಂದು ಕೆಲಸ ಮಾಡೋಣ, ಎಲ್ಲರೂ ಆಟ ಶುರು ಮಾಡೋಣ, ಅವರಿಗೆ ಹಳೆಯದೆಲ್ಲ ನೆನಪಾಗಿ ಅವರು ಹಾಡಬಹುದು. ಏನಂತೀರಾ? ಆಗ ಅಜಿತ್, ಎಕ್ಸಾಕ್ಟ್ಲಿ. ಅತ್ತೆಗೆ ನೆನಪಿನ ಶಕ್ತಿ ಬಂತು ಅಂತ ಹೇಳಿದ್ರೆ ಕೆಲಸ ಜಾಸ್ತಿ ಇರೋದು ನನಗೆ. ದೇವಯಾನಿ ಅತ್ತೆ, ನೀವೇ ಯಾಕೆ ಹಾಡನ್ನ ಶುರು ಮಾಡಬಾರ್ದು? ಆಗ ಸಂಗೀತ, ದೇವಯಾನಿ, ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ಹಾಡು. ಮದುವೆಯಾದ ಹೊಸದರಲ್ಲಿ ಯಾವಾಗ್ಲೂ ಒಂದು ಹಾಡನ್ನ ಗೊನಗ್ತಾ ಇದ್ದೀಯಲ್ಲ, ನಿನ್ನ ಫೇವ್ರೆಟ್ ಸಾಂಗ್, ಅದನ್ನೇ ಹಾಡು. ಹಾಡಿ ಅತ್ತೆ. ಆಗ ದೇವಯಾನಿ ಹಾಡ್ತಾರೆ, ನಂತರ ಸಂಗೀತ ಹಾಡ್ತಾರೆ, ಎಲ್ಲರೂ ಜಾ ಜಾ ಅಂತಿರ್ತಾರೆ. ಆಗ ಶಾರದಾ ಅವರು ಜಾ ಅಂತಾರೆ, ಎಲ್ಲರೂ ಅವರನ್ನ ನೋಡಿ ಶಾಕ್ ಆಗ್ತಾರೆ. ಶಾರದಾ ಅವರು ಹಾಡ್ತಾ ತಲೆ ಹಿಡ್ಕೋತಾರೆ. ಆಗ ನಚ್ಚಿ, ತುಂಬಾ ಸ್ಟ್ರೆಸ್ ಆಗ್ತಾ ಇದ್ದಾರೆ, ಐ ಥಿಂಕ್ ಅತ್ತೆನ ಒಳಗಡೆ ಹೋಗಿ ಮಲಗಿಸೋದು ಬೆಟರ್. ಎಲ್ರೂ ಒಳಗೆ ಕರ್ಕೊಂಡು ಹೋಗ್ತಾರೆ. ಆಗ ದೇವಯಾನಿ, ಅಂಜು, ಒಳ್ಳೆ ಸೂಚನೆ ಅಲ್ಲ ಇದು. ಆಗ ರಾಜೇಂದ್ರ, ದೇವಮ್ಮ, ಆ ದೇವರು ಯಾವುದೋ ಕೆಟ್ಟ ಮೂಡಲ್ಲಿ ನನ್ನನ್ನ ಕೆತ್ತಿದ್ದ ಅನ್ಸುತ್ತೆ. ನೀನೇನಾದ್ರೂ ಗಂಡಸು ಆಗಿದ್ದಿದ್ರೆ ಬೆಂಗಳೂರು ಅಷ್ಟೇ ಅಲ್ಲ, ಬಾಂಬೆ ಅಂಡರ್ ವರ್ಲ್ಡ್ ಡಾನ್ ಆಗಿ ಬಿಡ್ತಾ ಇದ್ದೆ.
ಆಗ ದೇವಯಾನಿ, ಏ ರಾಜೇಂದ್ರ, ಲಕ್ಷಗಟ್ಟಲೆ ಲಾಯರ್ಗಳಿಗೆ ಸುರಿದು ನಿನಗೆ ಬೇಲ್ ಕೊಡಿಸಿದ್ದು, ಕಂತ್ಗಟ್ಲೆ ಇವಳಿಗೆ ದುಡ್ಡು ಎನ್ಸಿದ್ದು, ಏನ್ ನೀನು ಹೀಗೆ ಕುಡಿತಾ ಮಜಾ ಮಾಡೋದಕ್ಕ? ಮೇಡಮ್ ಫುಲ್ ಗರಂ ಆಗಿದ್ದಾರೆ ಅನ್ಸುತ್ತೆ. ಮೇಡಮ್ ಮೊದಲು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ನಾನು ಇಲ್ಲಿ ಕೂತ್ಕೊಳ್ಳೋಕೆ ಬಂದಿಲ್ಲ ರಾಜೇಂದ್ರ. ನಿಮ್ಮ ಈ BP ರೈಸ್ ಆಗೋದಕ್ಕೆ ಯಾರು ಉಪ್ಪಿನಕಾಯಿ ತಿನ್ಸಿದ್ರು ಅಂತ ಹೇಳಿ. ಶಾರದಾನಿಗೆ ಈಗ ಒಂದೊಂದಾಗೆ ಹಳೆ ನೆನಪುಗಳೆಲ್ಲ ಮರುಕಳಿಸ್ತಾ ಇದೆ. ಅಲ್ಲ ಮೇಡಮ್, ಅದಕ್ಕೆ ನಾವು ಏನು ಮಾಡಬೇಕು? ಧರ್ಮಸ್ಥಳಕ್ಕೆ ಹೋಗಿ ಅವಳಿಗೆ ಒಳ್ಳೇದಾಗ್ಲಿ ಅಂತ ಗುಂಡು ಹೊಡ್ಸ್ಕೊಂಡು ಬರಬೇಕಾ? ಮೇಡಮ್, ನೀವು ನನಗೆ ದೇವಮ್ಮನಿಗೆ ವಹಿಸಿರುವ ಡೀಲೇ ಬೇರೆ, ಈಗ ನೀವು ಹೇಳ್ತಾ ಇರೋ ವಿಷಯನೇ ಬೇರೆ. ಈ ಶಾರದಾ ಅನ್ನೋ ಹೆಸರು ನಮ್ಮ ಸಿಲೆಬಸ್ಸಲ್ಲೇ ಇರಲಿಲ್ವಲ್ಲ ಮೇಡಮ್. ದೇವಮ್ಮ, ನಾನು ರಾಜೇಂದ್ರನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ರಾಜೇಂದ್ರ, ನಾನು ನಿನಗೆ ಆಲ್ರೆಡಿ ಹೇಳಿದ್ದೀನಿ, ಆ ಭೂಮಿ ಬೇರೆ ಯಾರೂ ಅಲ್ಲ, ಶ್ರವಣ್ ಸ್ವಂತ ಮಗಳು ಮನಸ್ವಿನಿ ಅನ್ನೋದು. ಆ ಅಜಿತ್ ಮತ್ತು ಭೂಮಿ ಗಂಡ ಗುಂಡಿ ನಾಟಕಕ್ಕೆ ನಾನು ತೆರೆ ಎಳಿತೀನಿ. ಆ ಭೂಮಿನ ಮನೆಯಿಂದ ನಾನು ಹೇಗಾದರೂ ಓಡಿಸ್ತೀನಿ. ಆದರೆ ಅಷ್ಟರ ಒಳಗಡೆ ಆ ಶಾರದನಿಗೆ ಹಳೆ ನೆನಪು ಏನಾದರೂ ಬಂದು ಭೂಮಿನೇ ನನ್ನ ನಿಜವಾದ ಮಗಳು ಮನಸ್ವಿನಿ ಅಂತ ಅಜಿತನಿಗೆ ಹೇಳಿಬಿಟ್ರೆ ಅಷ್ಟೇ, ಆಗಿ ಹೋಯಿತು ನನ್ನ ಕತೆ. ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ, ಪ್ರತಿಫಲ ಸಿಗಲ್ಲ. ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ಆಮೇಲೆ ಶಾರದಾ ಹೇಳಿದರೆ ಅಜಿತ್ ನಂಬಿಡ್ತಾನ? ಪ್ರೂಫ್ ಕೇಳಲ್ವಾ ಅವನು? ಯಾವ ಪ್ರೂಫು ಸಿಗಬಾರ್ದು ಅಂತಾನೆ ನಾನು ಆ ಭೂಮಿಗೆ ಸಂಬಂಧಪಟ್ಟ ಬಾಲ್ಯದ ವಸ್ತುಗಳನ್ನೆಲ್ಲ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಆದರೆ ಆ ಅಜಿತ್, ಅವನ ಬಗ್ಗೆ ನಿನಗೆ ಗೊತ್ತಲ್ವಾ? ನಾವು ಆಕಳಿಸಿದ್ರೆ ಸಾಕು, ಏನು ತಿಂತಿದ್ದೀವಿ ಅನ್ನೋದನ್ನ ಕಕ್ ಬಿಡ್ತಾನೆ. ಅಂಥದ್ರಲ್ಲಿ ಶಾರದಾ ಬಾಯಿ ಬಿಟ್ರೆ ಸುಮ್ಮನೆ ಇರ್ತಾನ? ಹಾಗೋ ಹೀಗೋ ತಡ್ಕಾಡಿ ಭೂಮಿನೇ ಮನಸ್ವಿನಿ ಅನ್ನೋದನ್ನ ಅವನೇ ಪ್ರೂವ್ ಮಾಡಿ ಬಿಡ್ತಾನೆ. ಅಲ್ಲಿಗೆ ಮೊದಲನೇ ಡೇಂಜರ್ ಇರೋದು ಶಾರದಾಳಿಂದ. ಹಾಗಾದರೆ ಮುಗಿಸ್ಬಿಡೋಣ ಅವಳನ್ನು. ಮುಗಿಸೋದು ಬೇಡ, ಅವಳು ಕಾಣೆ ಆಗಬೇಕು ಅಷ್ಟೇ. ಅವಳು ಜೀವಂತವಾಗಿ ಇರೋವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಯೂಸ್ ಆಗ್ತಾಳೆ ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇದೆ. ಕಿಡ್ನ್ಯಾಪ್ ಮಾಡಿಸಿ ಬಿಡು ಅವಳನ್ನು. ಪ್ಲ್ಯಾನ್ ಏನು ಅನ್ನೋದನ್ನು ನಾನು ಯೋಚನೆ ಮಾಡಿ ಹೇಳ್ತೀನಿ, ಓಕೆ? ಆಗ ಭೂಮಿ, ಕಾಡಿನ ರಾಣಿ ತುತ್ತೂರು ತುತ್ತೂರು, ನಾನು ಕಾಡಿನ ರಾಣಿ ತುತ್ತೂರು ತುತ್ತೂರು, ನಾ ಮಂಡ್ಯಗೆ ರಾಣಿ ತುತ್ತೂರು ತುತ್ತೂರು, ನಾಳೆ ದೇಶಕ್ಕೆ ರಾಣಿ. ಅಯ್ಯೋ, ಇದ್ಯಾವುದೋ ಇದು? ಯಾವುದೋ ಅನ್ನೋನ್ ನಂಬರ್ನಲ್ಲಿ ಫೋನ್ ಬರ್ತಾ ಇದೆ. ಹಲೋ, ಹೌದು ಹೇಳಿ. ಎಸ್ ಸರ್, ಕಮಿಷನರ್ ನಿಮ್ಮ ಜೊತೆ ಮಾತಾಡಬೇಕಂತೆ. ಆಯಿತು ಸರ್. ಹಲೋ, ನಾನು ಕಮಿಷನರ್ ಮಾತಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸರ್. ಭೂಮಿ ಟ್ರೈನಿಂಗ್ ಸ್ಕೂಲಲ್ಲಿ ನಿಮ್ಮ ಟ್ಯಾಪ್ ರೆಕಾರ್ಡ್ ನೋಡಿದೆ. ಐ ಆಮ್ ಇಂಪ್ರೆಸ್ಡ್. ಥ್ಯಾಂಕ್ ಯು ಸರ್. ಅದಕ್ಕೆ ನಿಮಗೊಂದು ಆಪರ್ಚುನಿಟಿ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಓಕೆ ಸರ್. ನಾನು ಒಂದು ಸೀಕ್ರೆಟ್ ಆಪರೇಷನ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮ್ಮನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ರಿಮೆಂಬರ್, ಇದು ಒಂದು ಅಂಡರ್ ಕವರ್ ಆಪರೇಷನ್. ನೀವು ಇದರಲ್ಲೊಂದು ಪಾರ್ಟ್ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಅದು ನಿಮ್ಮ ಫ್ಯಾಮಿಲಿ ಆದರೂ ಸರಿನೇ. ಓಕೆ ಸರ್. ನೀವು ತಕ್ಷಣ ಬೆಂಗಳೂರಲ್ಲಿ ನಾನು ಕಳಿಸಿರೋ ಅಡ್ರೆಸ್ಗೆ ಬಂದು ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡ್ಕೊಳ್ಳಿ. ಎಸ್ ಸರ್. ಉಷಪ್ಪ, ಸದ್ಯ ಯಾರು ಏನು ಕದ್ದು ಕೇಳಿಸ್ಕೊಳ್ಳಿಲ್ಲ. ಕಮಿಷನರ್ ಸಾಹೇಬ್ರು ನನಗೆ ಫೋನ್ ಮಾಡಿ ನನ್ನ ಹೊಗಳ್ತಾ ಇದ್ದಾರೆ ಅಂದರೆ ಭೂಮಿ ಎಲ್ಲೋ ಹೋಗ್ಬಿಟ್ಟೆ ನೀನು. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಕಮಿಷನರ್ ಸಾಹೇಬ್ರು ಕೊಟ್ಟಿರೋ ಕೆಲಸನ ನಾನು ಕರೆಕ್ಟಾಗಿ ನಿಭಾಯಿಸಬೇಕು. ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ದೊಡ್ಡ ಅವಕಾಶ. ಸಾಧಿಸಬೇಕು ಭೂಮಿ, ಸಾಧಿಸಬೇಕು. ಹಿರಿಯ ಅಧಿಕಾರಿಗಳೆಲ್ಲ ನಿನ್ನ ಮೆಚ್ಕೋಬೇಕು. ಆ ರೀತಿ ಸಾಧಿಸಬೇಕು. ನಾನು ಮಾಡಿರೋ ಸಾಧನೆ ನೋಡಿ ಜನರು ಎಲ್ಲರೂ ಭೂಮಿ ಭೂಮಿ ಅಂತ ಕಿರಿಸ್ತಾ ಇರಬೇಕು. ಯಾವ ಥರ ಹೆಸರು ಮಾಡಬೇಕು ಅಂದರೆ, ಭೂಮಿ ನೀನು ಮುಂದೆ ಎಲ್ಲರೂ ಸೇರಿ ನನ್ನ ಪ್ರಧಾನಮಂತ್ರಿ ಮಾಡಿ ಬಿಡಬೇಕು. ಆಗ ಪಲ್ಲವಿ, ಭೂಮಿ ಏನೋ ಪ್ರಧಾನಮಂತ್ರಿ ಅಂತ ಇದ್ದೆ. ಏನು ಪಲ್ಲವಿ ಅಕ್ಕ, ನೀನು ಯಾವಾಗ ಬಂದೆ? ಏನು ಕೇಳಿಸ್ಕೊಂಡೆ? ನೀನು ಪ್ರಧಾನಮಂತ್ರಿ ಅಂತ ಹೇಳ್ತಾ ಇದ್ದೀಯಲ್ಲ, ಅವಾಗ ಬಂದೆ. ಅದಕ್ಕಿಂತ ಮುಂಚೆ ಏನು ಕೇಳಿಸ್ಕೊಂಡೆ? ನಾನು ಈಗ ತಾನೇ ಬಂದೆ ಅಷ್ಟೇ. ಕೇಳಿಸಿದ್ದು ಅಷ್ಟೇನಾ? ಯಾಕೆ ಭೂಮಿ ಹಿಂಗೆ ಆಡ್ತಾ ಇದ್ದೀಯಾ? ನೋಡು ಪಲ್ಲವಿ ಅಕ್ಕ, ಕೆಲವೊಂದು ದೊಡ್ಡ ದೊಡ್ಡ ವಿಷಯಗಳು ನಡೆಯೋದಕ್ಕಿಂತ ಮುಂಚೆ ಈ ರೀತಿ ಆಗೋದು ಎಲ್ಲ ಸಹಜ. ಏನು ದೊಡ್ಡ ವಿಷಯ ಭೂಮಿ? ಪಲ್ಲವಿ ಅಕ್ಕ, ಇನ್ನು ಕೆಲವೇ ಗಂಟೆಗಳಲ್ಲಿ ಅಥವಾ ಇನ್ನೊಂದೆರಡು ದಿನಗಳಲ್ಲಿ ಈ ದೇಶಕ್ಕೆ ಗೊತ್ತಾಗುತ್ತೆ ಏನ ದೊಡ್ಡ ವಿಷಯ ಅಂತ. ಅಷ್ಟೇ ಅಲ್ಲ, ಈ ದೇಶಕ್ಕೆ ಒಳ್ಳೆಯದು ಆಗುತ್ತೆ. ಭೂಮಿ, ಯಾಕೆ ಹಿಂಗಾಡ್ತಾ ಇದ್ದೀಯಾ? ಲಕ್ಷ್ಮಕ್ಕ ನನಗೆ ಫೋನ್ ಮಾಡಿದ್ರು. ಅವರಿಗೆ ಕಜ್ಜಾಯದ್ದು ಆರ್ಡರ್ ಬಂದಿದೆ ಅಂತೆ. 1000 ಕಜ್ಜಾಯದ ಆರ್ಡರ್. ಅವರು ಒಬ್ಬರೇ ಮಾಡೋಕೆ ಆಗಲ್ವಲ್ಲ 1000 ಕಜ್ಜಾಯ. ಅದಕ್ಕೆ ಅವರು ನನ್ನ ಸಹಾಯ ಕೇಳಿದ್ರು. ಅದಕ್ಕೆ ನಾನು ಹೋಗಿ ಅವರಿಗೆ ಸಹಾಯ ಮಾಡಿ 1000 ಕಜ್ಜಾಯ ಮಾಡಿಕೊಟ್ಟು ಬರ್ತೀನಿ. ನೀವು ಇದನ್ನು ಮನೆಯವ್ರಿಗೆಲ್ಲ ತಿಳಿಸ್ಬಿಡಿ, ಸರಿನಾ? ನಾನು ಈಗ ಹೋಗ್ತಾ ಇದ್ದೀನಿ. ಭೂಮಿ, ಹೆಂಗೂ ನೀನು ಹೊರಗೆ ಹೋಗ್ತಾ ಇದ್ದೀಯಲ್ಲ, ಮನೆಯವ್ರಿಗೆಲ್ಲ ಇದನ್ನು ನೀನೇ ಹೇಳ್ಬೋದಲ್ಲ. ಪಲ್ಲವಿ ಅಕ್ಕ, ನಾನು ಈಗ ಎಷ್ಟು ಕಡಿಮೆ ಮಾತಾಡ್ತೀನೋ ದೇಶಕ್ಕೆ ಅಷ್ಟೇ ಒಳ್ಳೆಯದು. ಅರ್ಥ ಆಯ್ತಾ? ನನಗೇನು ಅರ್ಥ ಆಗ್ತಾ ಇಲ್ಲ ಭೂಮಿ. ನಿನಗೆ ಈಗ ಏನೂ ಅರ್ಥ ಆಗಲ್ಲ ಪಲ್ಲವಿ ಅಕ್ಕ. ಮುಂದೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಈ ಭೂಮಿ ಏನು ಅಂತ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರಬೇಕು, ನನ್ನನ್ನು ತಾಳ್ಮೆಯಿಂದ ಇರೋದಕ್ಕೆ ಬಿಡಬೇಕು. ಆಗ ಪಲ್ಲವಿ, ಅಯ್ಯೋ ದೇವರೇ, ಮೊದಲು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತಾಯ್ದ ತಗೊಂಡು ಬಂದು ಭೂಮಿಗೆ ಕಟ್ಟಬೇಕು. ಆಗ ಅಜಿತ್, ಭೂಮಿ, ಅಯ್ಯೋ ಸಾಹೇಬ್ರೆ, ನನಗೆ ತುಂಬ ಕೆಲಸ ಇದೆ, ನೀವು ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಪ್ಪ. ಏನು ಅಂತ ಕೆಲಸ ಅಂದರೆ
ನನಗೆ ಮಾಡೋದಕ್ಕೆ ಒಂದು ಸೀಕ್ರೆಟ್ ಕೆಲಸ ಇದೆ. ಸೀಕ್ರೆಟ್ ಕೆಲಸ ಏನು ಅಂತ ಹೇಳು ಸಾಹೇಬ್ರೆ. ಆ ಸೀಕ್ರೆಟ್ನ ನನಗೆ ನಾನೇ ಹೇಳ್ಕೊಳ್ಳೋ ಹಾಗೆ ಇಲ್ಲ. ಅಂಥದ್ರಲ್ಲಿ ನಿಮಗೆ ಹೇಳೋಕೆ ಆಗುತ್ತಾ? ನೋ ನೋ ನೋ, ನಾನು ಹೇಳೋ ಹಾಗೆ ಇಲ್ಲ ಸಾಹೇಬ್ರೆ. ನೋಡು, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ನಿನ್ನ ಹತ್ರ. ಏನು ಇಂಪಾರ್ಟೆಂಟ್ ಸಾಹೇಬ್ರೆ? ಬನ್ನಿ ನೀವು ಇಲ್ಲಿಗೆ ಬನ್ನಿ ಸಾಹೇಬ್ರೆ. ಇಂಪಾರ್ಟೆಂಟ್ ವಿಷಯ ಇರೋದು ನನ್ನ ಹತ್ರ. ಇಡೀ ದೇಶದಲ್ಲೇ ಒಂದೇ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದು ನನ್ನ ಹತ್ರ. ನಿಮ್ಮ ಹತ್ರ ಏನು ಇಂಪಾರ್ಟೆಂಟ್ ವಿಷಯ? ನೋಡಿ, ನನ್ನ ಹತ್ರ ಇರೋ ಇಂಪಾರ್ಟೆಂಟ್ ವಿಷಯ ಆಣೆ ತರದ್ದು, ನಿಮ್ಮ ಹತ್ರ ಇರೋ ಇಂಪಾರ್ಟೆಂಟ್ ವಿಷಯ ಇರುವೆ ತರದ್ದು. ಅರ್ಥ ಆಯ್ತಾ? ಹಾಗೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋಕೆ ಹೋಗಬೇಡಿ. ನಾನು ತುಂಬಾ ಸೀಕ್ರೆಟ್ ಕೆಲಸದಲ್ಲಿ ಇರ್ತೀನಿ. ಸಾಹೇಬ್ರೆ, ನೀವು ಪೊಲೀಸ್ ಆಗಿ ಎಷ್ಟು ವರ್ಷ ಆಯಿತು? ಇದು 4ನೇ ವರ್ಷ. 4ನೇ ವರ್ಷ ಆಯಿತು ನೀವು ಪೊಲೀಸ್ ಆಗಿ. 4 ವರ್ಷ ಆಯಿತು. ನನಗೆ ಇನ್ನೂ ಪೋಸ್ಟಿಂಗ್ ಸಿಕ್ಕಿಲ್ಲ ಅಲ್ವಾ? ಇವತ್ತು ಸಂಜೆ ಬೇಗ ಸ್ಟೇಷನಿಂದ ಮನೆಗೆ ಬಂದು ಟಿವಿ ಆನ್ ಮಾಡಿಕೊಂಡು ಟಿವಿ ಮುಂದೆ ಕೂತ್ಕೊಳ್ಳಿ. ಇಡೀ ದೇಶಕ್ಕೆ ಗೊತ್ತಾಗೋ ವಿಷಯ ನಿಮಗೂ ಗೊತ್ತಾಗ್ಲಿ. ಅಂದ್ರೆ ಈ ಹುಚ್ಚಾಗಿ ರೀಲ್ಸ್ ಎಲ್ಲ ಮಾಡೋದನ್ನ ಈಗ ಟಿವಿಯಲ್ಲಿ ಹಾಕ್ತಾ ಇದ್ದೀರಾ? ಓ ನೋ, ಮೊದಲು ಟಿವಿ ಮುಂದೆ ಬಂದು ಕೂತ್ಕೊಳ್ಳಿ, ಆಮೇಲೆ ಗೊತ್ತಾಗುತ್ತೆ. ಹೋಗ್ತಾ ಹಾಲು ಕುಡ್ಕೊಂಡು ಹೋಗು ಮರಿ, ಹುಷಾರು. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತ ಆಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಭೂಮಿ, ಸಾಹೇಬ್ರೆ ಯಾಕೆ ನಾನು ಫಾಲೋ ಮಾಡ್ತಾ ಇದ್ದೀರಾ? ಯಾಕೆ ನೀವು ನನ್ನ ಫಾಲೋ ಮಾಡಿದ್ರಿ? ಭೂಮಿ ಎಲ್ಲಿ? ಓ ಪ್ಲೀಸ್ ಭೂಮಿ, ಏನು ಅನ್ನೋದು ಇನ್ನೂ ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ಆಗ ಕಮಿಷನರ್ ನಿಮಗೆ ಅಸೈನ್ ಮಾಡಿರೋ ಕೇಸು ಈಗ ಒಬ್ಬ ಹೈ ಪ್ರೊಫೈಲ್ ಬಿಸ್ನೆಸ್ ಮ್ಯಾನ್ ಮಗುನ ಕಿಡ್ನಾಪ್ ಮಾಡಿರೋ ಕೇಸ್ ಬಗ್ಗೆ. ಆಗ ಭೂಮಿ, ಆ ಮಗುನ ಸೇಫ್ ಆಗಿ ಅವರ ಪೇರೆಂಟ್ಸ್ ಹತ್ರ ಸೇರಿಸೋ ಜವಾಬ್ದಾರಿ ನಂದು. ಆಗ ಕಮಿಷನರ್, ಅದರ ಜವಾಬ್ದಾರಿ ನಿಂದು ಅಲ್ಲ ಅಮ್ಮ, ಅದು ನಿಮ್ಮ ಟೀಮ್ ಲೀಡರ್ದು. ಆಗ ಅಲ್ಲಿ ಅಜಿತ್ ಬಂದು ನಿಂತ್ಕೊಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.